ಮದುವೆಯಾಗದ ಮುಂಚೆ ಒಂದು ಹೆಣ್ಣು ಸ್ನೇಹಿತರು ಮತ್ತು ಅಕ್ಕಪಕ್ಕದವರ ಜೊತೆ ಎಲ್ಲ ಕಷ್ಟ ಸುಖವನ್ನು ಮಾತನಾಡಿಕೊಳ್ಳುತ್ತೀರಾ? ಮಾತಾಡಿ, ತಪ್ಪೇನಿಲ್ಲ. ಆದರೆ ಮಾತನಾಡುವಾಗ ನಿಮ್ಮ ಜೀವನದಲ್ಲಿ ಏನಾದರೂ ಪ್ರೀತಿ, ಪ್ರೇಮ ಅದಕ್ಕಿಂತಲೂ ಮುಂದುವರೆದಿದ್ದರೆ ಅಂದರೆ ಅರ್ಥ ಮಾಡಿಕೊಳ್ಳಿ. ಅದನ್ನು ಮಾತ್ರ ಅಕ್ಕಪಕ್ಕದವರ ಜೊತೆ ಹೇಳಬಾರದು. ಏಕೆಂದರೆ ಇಂದು ನಿಮ್ಮ ಜೊತೆ ಚೆನ್ನಾಗಿದ್ದು ಮುಂದೊಂದು ದಿನ ಜಗಳ ಬಂದಾಗ ನಿಮ್ಮ ಮಾನ ಮರ್ಯಾದೆಯನ್ನು ಬೀದಿಗೆ ತರುತ್ತಾರೆ. ನೀವು ಹೇಳಿರುವ ಗುಟ್ಟನ್ನು ನೂರಾರು ಜನಗಳ ಮುಂದೆ ಹೇಳಿ ನಿಮ್ಮ ಮಾನವನ್ನು ಕಳೆಯುತ್ತಾರೆ. ಅಕ್ಕಪಕ್ಕದವರನ್ನು ಎಷ್ಟು ಹಚ್ಕೊಳ್ತೀರೋ ಅಷ್ಟೇ ಶತ್ರುಗಳಾಗುತ್ತಾರೆ. ಸ್ನೇಹಿತರಿಗೆ ಹೇಳುವುದೇನೆಂದರೆ, ಬೇರೆ ಯಾರಿಗಾದರೂ ನಿಮ್ಮ ಕಷ್ಟ ಸುಖವನ್ನು ಹೇಳಿಕೊಳ್ಳಿ, ಆದರೆ ಅಕ್ಕಪಕ್ಕದವರಿಗೆ ಮಾತ್ರ ಹೇಳಬೇಡಿ. ನೀವು ಹೇಳಿರುವ ಮಾತು ಮುಂದೊಂದು ದಿನ ಸಮಾಜಕ್ಕೆ ಅಕ್ಕಪಕ್ಕದವರಿಂದ ಗೊತ್ತಾದರೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಸಾಯಲಾಗದೆ ಬದುಕಲಾಗದೆ ಸಮಾಜದಿಂದ ದೂರನೇ ಉಳಿದು ಒಂಟಿಯಾಗಿಯೇ ಬಾಳಬೇಕಾಗುತ್ತದೆ. ನಿಮ್ಮ ಕುಟುಂಬದವರು ಕೂಡ ಇಷ್ಟು ಕೆಟ್ಟವಳ ನನ್ನ ಮಗಳು ಎಂದು ಹೆತ್ತವರ ಮನಸ್ಸು ತುಂಬ ನೊಂದುಕೊಳ್ಳುತ್ತದೆ. ಆದರೆ ಹೆತ್ತ ಹೃದಯ ಎಲ್ಲವನ್ನೂ ಸಹಿಸಿಕೊಂಡು ಸಮಾಜದ ಮುಂದೆ ತಲೆಬಾಗುತ್ತಾರೆ. ಮುಂದೊಂದು ದಿನ ನಿಮ್ಮನ್ನು ಮದುವೆ ಮಾಡಬೇಕಾದ ಸಂದರ್ಭ ಬಂದರೆ ನಿಮ್ಮನ್ನು ಯಾರು ಕೂಡ ಮದುವೆಯಾಗಲು ಇಷ್ಟಪಡುವುದಿಲ್ಲ. ಊರಿನವರೆಲ್ಲ ಕೆಟ್ಟ ಹೆಣ್ಣು ಮಗಳು ಎಂದು ಚಾಡಿ ಹೇಳುತ್ತಾರೆ. ನೀವು ಮಾಡಿರುವ ತಪ್ಪಿಗೆ ತನ್ನ ಕುಟುಂಬದವರು ಕೂಡ ಬೀದಿಗೆ ಬರುತ್ತಾರೆ. ನೆನಪಿರಲಿ, ಅಕ್ಕಪಕ್ಕದವರ ಜೊತೆ ಮಾತನಾಡುವಾಗ ನೋಡಿ ಮಾಡಿ ಮಾತನಾಡಬೇಕು. ನೀವು ಹೇಳಲೇಬೇಕಾದರೆ ನಿಮ್ಮ ಸ್ನೇಹಿತರಿಗೆ ಹೇಳಿ. ಆದರೆ ಸ್ನೇಹಿತರು ದೂರದವರೂ ಆಗಿರಲಿ, ಹತ್ತಿರದಲ್ಲಿದ್ದರೆ ಸ್ನೇಹಿತರಿಗೂ ಕೂಡ ನಿಮ್ಮ ಸೀಕ್ರೆಟ್ಗಳನ್ನು ಹೇಳಿಕೊಳ್ಳಬೇಡಿ. ಪ್ರತಿಯೊಬ್ಬರು ತಪ್ಪು ಮಾಡಿದಾಗ ಮೊದಲು ಕುಟುಂಬಕ್ಕೆ ತಿಳಿಸಿ. ಕುಟುಂಬದವರ ಹೇಳಿಕೊಡುವ ಬುದ್ಧಿ ಮಾತುಗಳಿಂದ ನಡೆಯಿರಿ. ಅದು ಬಿಟ್ಟು ಊರಿನವರಿಗೆಲ್ಲ ಹೇಳಬೇಡಿ. ಜೀವನ ಪೂರ್ತಿ ಕೆಟ್ಟವರಂತೆ ಸಮಾಜದಿಂದ ದೂರನೇ ಬಾಳಬೇಕಾಗುತ್ತದೆ. ಮತ್ತು ಸಂಬಂಧಿಕರು ಕೂಡ ಊರಿನವರೆಲ್ಲ ನಿಮ್ಮನ್ನು ಕೆಟ್ಟ ಭಾವನೆಯಲ್ಲಿ ನೋಡುತ್ತಾರೆ.